ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ, ಚಿಕ್ಕಬಳ್ಳಾಪುರದಿಂದ ಒಂದು 17 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಊರು ಸಿಗುತ್ತೆ. ಈ ಊರಲ್ಲಿ ಏನು ಫೇಮಸ್ ಅಂದರೆ, ನಮ್ಮ ಫ್ರೆಂಡಿಗೊಬ್ಬರಿಗೆ ಮನೆ ದೇವ್ರಿಗೆ ಈ ದೇವಸ್ಥಾನ. ಬನ್ನಿ ಹೋಗೋದು ನೋಡ್ಕೊಂಡು ಬರೋಣ. ಇದು ಕನ್ನಡ ಚಾನೆಲ್ ಬ್ರೋ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ. ಮತ್ತೆ ಈ ದೇವಸ್ಥಾನ ಸುತ್ತಮುತ್ತಲು ಏನೆಲ್ಲ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಒಂದು ಸಣ್ಣ ವಿಲೇಜಲ್ಲಿರುತ್ತೆ ಈ ಟೆಂಪಲು. ತುಂಬ ಫೇಮಸ್ ಆದ ಟೆಂಪಲ್ ಇದು. ಒಂದೇ ವಂಶ ಈ ದೇವಸ್ಥಾನವನ್ನು ಮೇಂಟೈನ್ ಮಾಡ್ತಾ ಇದೆ. ಈ ದೇವಸ್ಥಾನ 5 ಜನರೇಷನ್ಸ್ನ ಇವಾಗ ರನ್ನಿಂಗಲ್ಲಿದೆ. 5 ಜನರೇಷನ್ ಅವರು ಇವಾಗ ನಡೆಸ್ತಾ ಇರೋರು. ಅಂದರೆ 5 ತಲೆಮಾರು ಚರಿತ್ರೆ ಇದೆ ಇದಕ್ಕೆ, ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಸುಮಾರು ಒಂದು 300 ವರ್ಷಗಳ ಹಳೆಯದಾದ ದೇವಸ್ಥಾನ. ಅಷ್ಟು ಬ್ಯೂಟಿಫುಲ್ ಆಗಿದೆ, ನೀವು ನೋಡಿದ್ರೇ ಗೊತ್ತಾಗುತ್ತೆ. ಬನ್ನಿ ಮತ್ತೆ ಈ ದೇವಸ್ಥಾನದಲ್ಲೇ ಸುತ್ತಮುತ್ತಲು ಏನೆಲ್ಲ ಇದೆ ನೋಡ್ಕೊಂಡು ಬರೋಣ. ಆಮೇಲೆ ಇನ್ನು ಕೆಲವೊಬ್ಬರ ಹತ್ರ ಮಾತಾಡ್ಸೋಣ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರ ಹತ್ರನೂ ಮಾತಾಡ್ಸೋಣ, ಇಲ್ಲಿ ಬರೋ ಜನಗಳ ಹತ್ರನೂ ಮಾತಾಡ್ಸೋಣ. ಬನ್ನಿ. ಅದೆಲ್ಲ ಸರಿ. ದೇವಸ್ಥಾನದ ಹೆಸರು ಹೇಳಿ ಅಂದರೆ, ಇದೇ ದೇವಸ್ಥಾನದ ಹೆಸರು ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಮತ್ತೆ ಈ ನಮ್ಮ ಜೊತೆ ಭಕ್ತರಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಎಲ್ಲಿಂದ ಅಣ್ಣ? ನಮಸ್ತೆ ಅಣ್ಣ. ನಾವು ಇಲ್ಲಿ ಪಕ್ಕದಲ್ಲಿ ಒಂದು 15 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ. ನಮ್ಮ ಹೆಸರು ರಮೇಶ್ ಅಂತೇಳಿ. ಇಲ್ಲಿ ಸುಮಾರು ಒಂದು 50-60 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ನಮ್ಮ ತಂದೆಯವರು ಇಲ್ಲಿ ಬರ್ತಿದ್ರು, ನಮ್ಮ ತಾತವರು ಇಲ್ಲಿ ಬರ್ತಿದ್ರು, ನಾವು ಇಲ್ಲಿ ಬರ್ತಾ ಇದ್ದೀವಿ. ಇದ್ರ ವಿಶೇಷ ಅಂದ್ರೆ, ಅಲ್ಲಿ ಒಂದು ವಿಗ್ರಹ ಚಿಕ್ಕದು ಒಂದಿತ್ತು. ಇಲ್ಲಿ ದೇವಸ್ಥಾನ ಏನು ಇರಲಿಲ್ಲ. ಅಲ್ಲಿ ದೇವಸ್ಥಾನ ಇದ್ದಾಗ ಒಂದು ಚಿಕ್ಕದೊಂದು ವಿಗ್ರಹ ಒಂದಿತ್ತು. ಆ ವಿಗ್ರಹ ಅಲ್ಲಿ ಹಳ್ಳದಲ್ಲಿ ಒಂದು ಸಿಕ್ಕಿತ್ತು. ಆ ಹಳ್ಳದಲ್ಲಿ ಮತ್ತೆ ನಮ್ಮ ಇಲ್ಲಿ ಸೋಮಪ್ಪ ತಾತ ಅನ್ನೋರಿದ್ರು. ಅವರು ಮತ್ತೆ ಅಲ್ಲಿ ಇದ್ಬಿಟ್ಟು ಮತ್ತೆ ಬೇರೆ ಕಡೆ ಹೋದಾಗ ಇಲ್ಲಿಗೆ ಮನೆ ಹತ್ರ ಬಂದಾಗ ಮತ್ತೆ ವಿಗ್ರಹ ಬಂದು ಮನೆಯಲ್ಲಿ ಇತ್ತು. ವಿಶೇಷತೆ, ಅದ್ರ ವಿಶೇಷ. ಹೌದು, ಅದೇ ಈಗ ಚಿಕ್ಕದಾದ ದೇವಸ್ಥಾನ ಇತ್ತು. ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಪೂರ್ತಿ ರೌಂಡಲ್ಲಿ ಕುತ್ಕೊಂಡ್ಬಿಟ್ಟು ಕೆಳಗಡೆ ಕುತ್ಕೊಂಡು ಊಟ ಮಾಡಕ್ಕೆ ಅವಕಾಶ ಇತ್ತು. ಪೂರ್ತಿ ಈ ದೇವಸ್ಥಾನ ಅವಾಗ ಇರ್ಲಿಲ್ಲ, ಚಿಕ್ಕದಾಗಿತ್ತು. ಆಗ ಜನಗಳು ಸ್ವಲ್ಪ ಮನವರಿಕೆನೂ ಜಾಸ್ತಿ ಇರ್ಲಿಲ್ಲ. ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಮೂಲ ವಂಶಸ್ಥರನು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸುಮಾರು ಕಾರ್ತಿಕ್ ಮಾಸದಲ್ಲಿ ಪ್ಲಸ್ ಮತ್ತೆ ಶ್ರಾವಣ ಮಾಸದಲ್ಲಿ ಜಾಸ್ತಿ ವಿಜೃಂಭಣೆ ಆಗುತ್ತೆ. ಇದ್ರ ಮೈನ್ ವಿಶೇಷತೆ ಅಂದ್ರೆ, ಜೂನ್ ತಿಂಗಳಲ್ಲಿ ವಿಪರೀತ ಒಂದು 5,000-6,000 ಜನ ಸೇರೋ ಸಂಭವ ಇರುತ್ತದೆ. ಆಗ ಆ ರೀತಿಯಲ್ಲಿ ವಿಶೇಷತೆ ಜಾಸ್ತಿ ಇದೆ. ಇದು ಬೋವಿ ಮೂಲ ವಂಶಸ್ಥರೇ. ಇದು ಬೋವಿ ಜನಾಂಗದಿಂದನೇ ನಡೀತಾ ಇರೋದು ಇದು. ಅದಕ್ಕೆ ಪಕ್ಕದಲ್ಲಿ ಭಕ್ತಾದಿಗಳು, ಅಕ್ಕಪಕ್ಕದವರು ಸುಮಾರು ಬೇರೆ ರಾಜ್ಯಗಳಿಂದನೂ ಇಲ್ಲಿ ಕಪ್ಪು ಕಾಣಿಕೆಗಳಲ್ಲಿ ಪ್ರತಿಯೊಂದನ್ನು ಕೊಡ್ತಾರೆ. ದವಸ ಧಾನ್ಯಗಳು ಕೊಡ್ತಾರೆ, ಪ್ರತಿಯೊಂದು ಅನುಕೂಲ ಮಾಡ್ತಾರೆ. ಯಾವುದೇ ರೀತಿ ತೊಂದರೆ ಅಂತ ಇದುವರೆಗೂ ಆಗಿಲ್ಲ. ಅವರು ಅನುದಾನ ಸಮೇತ ಕೊಡ್ತಾರೆ. ಇಲ್ಲಿ ಏನಾದ್ರೂ ನಮ್ಮ ಕೋರಿಕೆ ಏನಾದಿದ್ರೆ ಮತ್ತೆ ವರ್ಷ ಬರೋಷ್ಟೊತ್ತಿಗೆ ಆ ಕೋರಿಕೆಗಳು ನೆರವೇರುತ್ತೆ. ವಿಶೇಷತೆ ಅದು ಇಲ್ಲಿ ವಿಶೇಷತೆ. ಆಂಧ್ರ, ತಮಿಳುನಾಡು, ಬೇರೆ ಇದರಿಂದ ರಾಜ್ಯಗಳಿಂದನೂ ನಮ್ಮ ಕರ್ನಾಟಕದ ಮೂಲೆಗಳಿಂದನೂ ಇಲ್ಲಿ ಬರ್ತಾರೆ. ಇದ್ರ ಮೈನ್ ವಿಶೇಷತೆ ಜೂನ್ ತಿಂಗಳಲ್ಲಿ ಭಾರಿ ವಿಜೃಂಭಣೆಯಿಂದ ಮಾಡ್ತಾರೆ. ನಮ್ಮ ಜೊತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಇನ್ನೊಬ್ಬರು ಇದ್ದಾರೆ, ಅಣ್ಣವರು. ಬನ್ನಿ ಮಾತಾಡ್ಸೋಣ. ನಮಸ್ತೆನಪ್ಪ. ನಾವು ಇದೇ ಗ್ರಾಮಸ್ಥರು, ತಂಗಪ್ಪ ಅಂತ. ಇಲ್ಲಿ ನಾವು ಚಿಕ್ಕ ಮಕ್ಕಳಿಂದ ಇಲ್ಲೇ ನೋಡಿ ಬೆಳೆದಿದ್ವಿ. ಶ್ರೀ ವೀರಾಂಜನೇಯ ಸ್ವಾಮಿ ಬುದ್ಧವಂತನಹಳ್ಳಿ, ಮಂಚನಹಳ್ಳಿ ಹೋಬಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಮಂಚನಹಳ್ಳಿ ಹೇಳಿದ್ರೆ ಇಲ್ಲಿಗೆ 1 ಕಿಲೋಮೀಟರ್ ಆಗ್ತದೆ. ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಬುದ್ಧವಂತನಹಳ್ಳಿ ಅಂತ. ಇಲ್ಲಿ ಭಕ್ತಾದಿಗಳಿಗೆ ಅಂದುಕೊಂಡ ಕಾರ್ಯವನ್ನು ಜಯ ಆಗ್ತದೆ. ಮತ್ತೆ ಇಲ್ಲಿ ವಿಶೇಷವಾಗಿ ಅನ್ನದಾನ ಪ್ರತಿ ಶನಿವಾರ ಇರ್ತದೆ. ವರ್ಷಕ್ಕೋಸ್ಕರ ಒಂದ್ಸರ್ತಿ ಉತ್ತರ ಪಿನಾಕಿ ನದಿಯಲ್ಲಿ ಅವ್ರ ಶಿಲಾ ಸಿಕ್ಕಿದೆ. ಆ ಶಿಲಾ ತಗೊಂಡೋಗಿ ಅಲ್ಲಿ ಎಲ್ಲ ಪುನರ್ಜನ ಮಾಡ್ಕೊಂಡು, ಅಲ್ಲಿ ಒಂದು 29 ಮಡಕೆ ಇಳಿಕ್ತೀವಿ. ಅದು ತಗೊಂಡು ರಾತ್ರಿ ಎಲ್ಲ ವಿಜೃಂಭಣೆ ಬಂದು ರಾತ್ರಿ ಬೆಳಕಾಗೋದಕ್ಕೆ ಇಲ್ಲಿ ದೇವಸ್ಥಾನ ಸೇರ್ತೀವಿ ದೇವರನ್ನ. ಮತ್ತೆ ಅಲ್ಲಿ ಯಾರನ್ನ ಈ ಗಾಳಿ ಅಂದ್ಕೊಂಡ ಕೋರಿಕೆಗಳನ್ನ ಅಲ್ಲಿ ಅರಿವಿರ್ತೀವಿ. ಆ ಅರಿವಿಗೆ ಪೂಜೆ ಆದಾಗ ಅವರಿಗೆ ಕೋರಿಕೆ ನೆರವೇರ್ತದೆ.
ಸುಮಾರು 300 ವರ್ಷದಿಂದ ಹಿಂದಗಡೆ ನಡೀತಾ 300 ವರ್ಷದಿಂದ ಜಾಸ್ತಿ ಆಗಿದೆ. ತಲೆಮಾರಿ 5 ತಲೆಮಾರಿಯಿಂದ ನಡೀತಾ ಇದೆ. ಮೊದಲ ತಲೆಮಾರಿ ಸೋಮಪ್ರತಾಪ್ ಅವರಿಂದ ಶುರುವಾಗಿದೆ. ಅವ್ರ ಫ್ಯಾಮಿಲಿ ಎಲ್ಲ ಮತ್ತೆ ಅಣ್ಣ ತಮ್ಮಂದರು ಸುಮಾರು ಅಂದ್ರೆ ಒಂದು 2,000-3,000 ಜನ ಇದ್ದಾರೆ. ಅಣ್ಣ ತಮ್ಮಂದರು ಎಲ್ಲ ಅಣ್ಣ ತಮ್ಮಂದರು ಸೇರಿ ಕಾರ್ಯಕ್ರಮ ನಡೆಸ್ತಾರೆ ವರ್ಷಕ್ಕೊಂದ್ಸರ್ತಿ. ಕಾರ್ತಿಕ್ ಮಾಸ ಮತ್ತೆ ಶ್ರಾವಣ ಮಾಸದಲ್ಲಿ ವಿಜೃಂಭವಾಗಿ ಪೂಜೆ ನಡೀತದೆ. ಪ್ರತಿ ಶನಿವಾರ ಊಟ ಉಪಚಾರ ಇರ್ತದೆ. ಮತ್ತೆ ಭಕ್ತಾದಿಗಳು ಬಂದಾಗ ಇಲ್ಲಿ ಏನನ್ನ ಕಷ್ಟ ಸುಖಗಳೆಲ್ಲ ನೆರವೇರ್ತದೆ. ಗಾಳಿ ಪಿಸಾಸಿ ಅವೆಲ್ಲನೂ ಸ್ವಾಮಿಯವರ ಅನುಗ್ರಹದಿಂದ ಒಳ್ಳೇದಾಗ್ತಾ ಇದೆ. ಯಾವಾಗಂದ್ರೆ ಕಾರ್ತಿಕ್ ಮಾಸ ಶ್ರಾವಣ ಮಾಸದಲ್ಲಿ ನಡೀತದೆ. ಮತ್ತೆ ವಿಶೇಷ ಪೂಜೆ ಅಂದ್ರೆ ದೊಡ್ಡ ಜಾತ್ರೆ ಅಂದ್ರೆ ಜೂನ್ ತಿಂಗಳಲ್ಲಿ ನಡೆಯುತ್ತದೆ. ಊರು ಕಳಿಸ್ಬೇಡಿ ಮತ್ತೆ ಯಾರಿಗೆ ನೋಡಿದ್ರಲ್ವಾ, ತುಂಬಾ ಫೇಮಸ್ ಆದ ದೇವಸ್ಥಾನ. ಇಲ್ಲಿ ತುಂಬಾ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ತಮಿಳ್ನಾಡು, ಆಂಧ್ರ ಪ್ರದೇಶ್ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ. ಸಿಕ್ಕಾಪಟ್ಟ ಬ್ಯೂಟಿಫುಲ್ ಪ್ಲೇಸ್ ಇದು. ಇಲ್ಲಿಗೆ ಬರಬೇಕಾದ್ರೆ ನೀವು ಚಿಕ್ಕಬಳ್ಳಾಪುರ ಬಂದು ಚಿಕ್ಕಬಳ್ಳಾಪುರದಿಂದ ಇನ್ನೊಂದು ಬಸ್ ಹಿಡಿದು ಬರಬೇಕಾಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್.